ಅಕ್ರಮ ಗಣಿಗಾರಿಕೆ ತನಿಖೆಗೆ ಸಚಿವ ಸಂಪುಟ ತೀರ್ಮಾನ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಕ್ರಮ ಗಣಿಗಾರಿಕೆ ತನಿಖೆಗೆ ಸಚಿವ ಸಂಪುಟ ತೀರ್ಮಾನವನ್ನ ಮಾಡಿದೆ. ಇದು ಮಹತ್ವದ ತೀರ್ಮಾನ. 10 ಕಂಪನಿಯ ವಿರುದ್ಧ ಲೋಕಾಯುಕ್ತ ಎಸ್ಐಟಿ ತನಿಖೆಗೆ ನಿರ್ಧಾರ. ಸಿಬಿಐ ತನಿಖೆಗೆ ನಿರಾಕರಿಸಿದ್ದ ಪ್ರಕರಣಗಳ ತನಿಖೆಗೆ ಇದೀಗ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸಿಬಿಐ ತನಿಖೆಗೆ ವಹಿಸಿದ್ದ 9 ಅಕ್ರಮ ಗಣಿಗಾರಿಕೆ ಪ್ರಕರಣಗಳು, 6 ಪ್ರಕರಣಗಳಲ್ಲಿ ತನಿಖೆ ಸಾಧ್ಯವಿಲ್ಲ ಅಂತ ಸಿಬಿಐ ನಿರಾಕರಿಸಿತ್ತು. 10C ಗ್ರೇಡ್ ಕಂಪನಿ ಗಣಿಗುತ್ತಿಗೆ ವಿರುದ್ಧ ತನಿಖೆಗೆ ನಿರ್ಧಾರ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. 10 ಕಂಪನಿಗಳ ವಿರುದ್ಧ ತನಿಖೆಗೆ ಯಾವ್ಯಾವ ಕಂಪನಿಗಳು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ದಶರಥ ರಾಮೇರೆಡ್ಡಿ ಕಂಪನಿ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನದ ಪ್ರಕಾರ ಅಲ್ಲಂ ವೀರಭದ್ರಪ್ಪ ಗಣಿ ಕಂಪನಿ, ಈ ಕಂಪನಿಯ ವಿರುದ್ಧವೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಕರ್ನಾಟಕ ಲಿಂಪೋ ಗಣಿ ಕಂಪನಿ, ಮೈಸೂರು ಮ್ಯಾಂಗನೀಸ್ ಕಂಪನಿ ಸಿಬಿಐ ನಿರಾಕರಿಸಿತ್ತಲ್ಲ, ಆ ಕಂಪನಿಗಳ ವಿರುದ್ಧ ತನಿಖೆ. ಅಂಜನಾ ಮಿನರಲ್ಸ್, ಈ ಕಂಪನಿಯ ವಿರುದ್ಧವೂ ಕೂಡ ತನಿಖೆ ನಡೆಯಲಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆ. ರಜಯ್ಯ ಖಾನಂ ಗಣಿ ಕಂಪನಿ, ಅಲ್ಲಂ ವೀರಭದ್ರಪ್ಪ ಗಣಿ ಕಂಪನಿ, ಒಟ್ಟು 10 ಗಣಿ ಕಂಪನಿಗಳ ವಿರುದ್ಧ ಲೋಕ ತನಿಖೆ. ಮಿಲನಾ ಮಿನರಲ್ಸ್ ಕಂಪನಿ, ಯಾವ ಕಂಪನಿಯ ವಿರುದ್ಧ ತನಿಖೆಗೆ ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಿದ್ದೀವಿ. ಎಂ ಶ್ರೀನಿವಾಸುಲು ಕಂಪನಿ, 6 ಪ್ರಕರಣಗಳಲ್ಲಿ ತನಿಖೆ ಸಾಧ್ಯವಿಲ್ಲ ಅಂತ ಸಿಬಿಐ ಹೇಳಿತ್ತು. ಚನ್ನಕೇಶವ ರೆಡ್ಡಿ ಲಕ್ಷ್ಮೀ ನರಸಿಂಹ ಮೈನಿಂಗ್ ಕಂಪನಿ, ಹಾಗೆಯೇ ಜಿ ರಾಜಶೇಖರ್ ಕಂಪನಿ, ಒಟ್ಟು 10 ಗಣಿ ಕಂಪನಿಗಳು. ಲೋಕ ತನಿಖೆಯನ್ನು ನಡೆಸುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಯಾವ್ಯಾವ ರೀತಿ ಅಕ್ರಮ ಆಗಿದೆ, ಹೇಗೆಲ್ಲ ಅಕ್ರಮ ಎಸಗಿದ್ದಾರೆ, ಇದೆಲ್ಲವನ್ನ ಕೂಡ ಕೆದಕುವಂತಹ ಕೆಲಸ ಇದೀಗ ರಾಜ್ಯ ಸರ್ಕಾರದಿಂದ ಆಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಯಾವ್ಯಾವ ಕಂಪನಿಗಳ ವಿರುದ್ಧ ತನಿಖೆಯನ್ನು ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ, ಏನ್ ಚರ್ಚೆ ಆಯಿತು ಅಂತ ಹೇಳಿ. ಎರಡು ಮಹತ್ವದ ತೀರ್ಮಾನಗಳನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಒಂದು, ಸಿಬಿಐ ಮುಂದೆ ಸುಮಾರು 9 ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕರಣಗಳ ಪ್ರಸ್ತಾವನೆಯನ್ನ ಸರ್ಕಾರ ಸಲ್ಲಿಕೆ ಮಾಡಿತ್ತು. ಅದರ 9 ಪ್ರಕರಣಗಳ ಪೈಕಿ 6 ಪ್ರಕರಣಗಳನ್ನ ಸಿಬಿಐ ತನಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಣೆಯನ್ನ ಮಾಡಿದೆ. ಈ 6 ಪ್ರಕರಣಗಳನ್ನ ಇದೀಗ ಲೋಕಾಯುಕ್ತ ಎಸ್ಐಟಿಗೆ ವಹಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಈ ಕಾರಣಕ್ಕೋಸ್ಕರ ಈ ತನಿಖೆಯ ಪ್ರಗತಿಯನ್ನ ವಿವರಗಳನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸಲ್ಲಿಕೆ ಮಾಡಿ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಹಿಂದೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 10 ಕಂಪನಿಗಳ ವಿರುದ್ಧ ಪ್ರಕರಣ ಇತ್ಯರ್ಥ ಆಗದೆ ಬಾಕಿ ಉಳಿದಿತ್ತು. ಆ ತನಿಖೆ ಕೂಡ ಮುಗಿದಿರಲಿಲ್ಲ. ಆ ಒಂದು 10 ಕಂಪನಿಗಳ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆಯನ್ನ ಎಸ್ಐಟಿಗೆ ವಹಿಸೋದಕ್ಕೆ, ಅಂದ್ರೆ ಲೋಕಾಯುಕ್ತ ಎಸ್ಐಟಿಯ ಮುಂದೆ ಮಂಡನೆ ಮಾಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. 10 ಬೇರೆ ಬೇರೆ ಕಂಪನಿಗಳು ಕಳೆದ 16 ವರ್ಷಗಳಲ್ಲಿ ಮಾಡಿರುವಂತಹ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಲಿದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ.